ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಮುನಗನಹಳ್ಳಿ ಶಾಲೆಯಲ್ಲಿ ನಮ್ಮೂರ ಶಾಲೆಗೆ ನಮ್ಮ ಕೊಡುಗೆ ಎಂಬ ವಿನೂತನ ಕಾರ್ಯಕ್ರಮ. ದಾನಿಗಳಿಂದ ಹರಿದು ಬಂದ ಕೊಡುಗೆಗಳ ಮಹಾಪುರ. ಬಡ ಮಕ್ಕಳ ಪಾಲಿಗೆ ವರದಾನ. ಮೆಚ್ಚುಗೆ ವ್ಯಕ್ತಪಡಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮದ ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮೂರ ಶಾಲೆಗೆ ನಮ್ಮ ಕೊಡುಗೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಡಿಯಲ್ಲಿ ಗ್ರಾಮದ ದಾನಿಗಳು ಶಾಲೆಗೆ ಚೇರ್ಗಳು, ಗ್ರಂಥಾಲಯಕ್ಕೆ ಪುಸ್ತಕಗಳು, ಕ್ರೀಡಾ ಸಾಮಗ್ರಿಗಳ ಕಿಟ್ಗಳನ್ನು ನೀಡಿದರು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್, ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕಗಳು, ಜಾಮಿಟ್ರಿ ಬಾಕ್ಸ್ಗಳು, ಡ್ರಾಯಿಂಗ್ ಶೀಟ್, ಬಣ್ಣದ ಪೆನ್ಸಿಲ್, ಕತ್ತರಿ, ಬಿಳಿ ಸಮವಸ್ತ್ರ, ಟೈ ಮತ್ತು ಬೆಲ್ಟ್, ಐಡಿ ಕಾರ್ಡ್ ಮುಂತಾದವುಗಳನ್ನು ನೀಡಿ ಗ್ರಾಮದ ವಿದ್ಯಾ ದೇಗುಲವಾಗಿರುವ ಶಾಲೆಯ ಕೀರ್ತಿಯನ್ನು ಬೆಳಗಿಸಿದರು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸಿ ನಾರಾಯಣಸ್ವಾಮಿ ಅವರು ಮಾತನಾಡಿ, ಶಾಲೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಹಾಗೂ ಮಕ್ಕಳ ಉತ್ತಮ ವ್ಯಾಸಂಗಕ್ಕಾಗಿ ಪೂರಕವಾಗಿರುವಂತಹ ವಸ್ತುಗಳನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ಹಳ್ಳಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಿರುವ ದಾನಿಗಳನ್ನು ಅಭಿನಂದಿಸಿದರು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿನಂತೆ ಮಕ್ಕಳು ದಾನಿಗಳು ನೀಡಿದ ಕೊಡುಗೆಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ನಾಗರಿಕರಾಗಿ, ಅಧಿಕಾರಿಗಳಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು. ಹಲವು ದಾನಿಗಳು ಮಾತನಾಡಿ, ನಮ್ಮೂರ ಶಾಲೆಯ ಅಭಿವೃದ್ಧಿಗೆ ಹಾಗೂ ನಮ್ಮೂರ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡುವುದಾಗಿ ಘೋಷಿಸಿದರು. ಬೋಧಕ ಸಿಬ್ಬಂದಿಯವರ ಕರ್ತವ್ಯ ನಿಷ್ಠೆಯನ್ನು ಪ್ರಶಂಸಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹಲವು ಗಣ್ಯರು ಮಾತನಾಡಿ ಗ್ರಾಮಸ್ಥರ ಸೇವಾ ಭಾವನೆಯನ್ನು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸಿ ನಾರಾಯಣಸ್ವಾಮಿ, ದಾನಿಗಳಾದ ನಾಗಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಮುನಿವೆಂಕಟರೆಡ್ಡಿ, ಮುನಿಸ್ವಾಮಿ ರೆಡ್ಡಿ, ಶಿವಾರೆಡ್ಡಿ, ವಿ ಸುಬ್ರಹ್ಮಣಿ, ವೆಂಕಟರಾಜು ರವರನ್ನು ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮುರುಗಮಲ್ಲ ಶಾಲೆಯ ವಿ ಶ್ರೀನಿವಾಸ್, ಪೆದ್ದೂರು ಶಾಲೆಯ ಪಿಆರ್ ವೆಂಕಟೇಶ್, ನಂದಿಗಾನಹಳ್ಳಿ ಕ್ಲಸ್ಟರ್ ಸಿಆರ್ಪಿ ಮಂಜುನಾಥ್, ನೀಲಾಜನ ಸೇವಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ವಿ ವೆಂಕಟರಾಜು, ಗ್ರಾಮದ ಮುಖಂಡರಾದ ಎ ನಾರಾಯಣಸ್ವಾಮಿ, ಎಸ್ ರಾಮಕೃಷ್ಣಪ್ಪ, ವೆಂಕಟೇಶಪ್ಪ, ಮುರಳಿ, ಮುನಿನಾರಾಯಣಪ್ಪ, ಅಶ್ವಥ್ ರೆಡ್ಡಿ, ಸುಬ್ರಹ್ಮಣಿ, ಶಿಕ್ಷಕಿಯರಾದ ಲಾವಣ್ಯ, ಪುಷ್ಪಲತಾ, ಪೋಷಕರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಎಸ್ಡಿಎಂಸಿ ಅಧ್ಯಕ್ಷರಾದ ಎನ್ ಮೋಹನ್ ಅಧ್ಯಕ್ಷತೆ ವಹಿಸಿದ್ದು, ಮುಖ್ಯ ಶಿಕ್ಷಕರಾದ ಜಯದೇವ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಗುಡಿ ಕಟ್ಟದೇನು ನೀರಲ್ಲಿ ಮೀನು, ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಮತ್ತು ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಪುಷ್ಪ ಮಾಲೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ದಾನಿಗಳು, ಊರಿನ ಮುಖಂಡರಾದಂತಹ ಶ್ರೀಯುತ ನಾಗರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮುನಿವೆಂಕಟರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶಿವಾರೆಡ್ಡಿ ಅಣ್ಣವರು, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆ ಮುನೇನಹಳ್ಳಿ ಇಲ್ಲಿ ಇವತ್ತು ನಮ್ಮೂರ ದಾನಿಗಳಿಂದ ನಮ್ಮ ಶಾಲೆಗೆ ಕೊಡುಗೆ ಕಾರ್ಯಕ್ರಮದಡಿ ನೋಟ್ ಪುಸ್ತಕ, ಬ್ಯಾಗ್, ಟ್ರ್ಯಾಕ್ ಶೂಟ್, ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಚೇರ್ಸ್ ಇತ್ಯಾದಿ ಏನು ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತಮವಾಗಿ ವ್ಯಾಸಂಗ ಮಾಡಲು ಅನುಕೂಲವಾಗುವಂತಹ ಬೈಂಡ್ ಇತ್ಯಾದಿಗಳನ್ನ ನಮ್ಮ ಸಮಸ್ತ ಗಣ್ಯರು ಇವತ್ತು ವಿತರಣೆ ಮಾಡಿದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ
ಮಾತಿನಂತೆ ಎಲ್ಲ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ನಮ್ಮ ದಾನಿಗಳಿಂದ ಪಡೆದಿರ್ತಕ್ಕಂಥ ಪರಿಕರಗಳನ್ನು ಶೈಕ್ಷಣಿಕವಾಗಿ ಮುಂದುವರಿಯಲು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ನಾಗರಿಕರಾಗಿ ಬೆಳೆಯಬೇಕು ಹಾಗೂ ಉತ್ತಮ ಅಧಿಕಾರಿಗಳಾಗಬೇಕು. ಅವರು ದೊಡ್ಡವರಾದ ಮೇಲೆ ಇದೇ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಕ್ಕಳು ಕೂಡ ಮಾಡಬೇಕು. ಇದಕ್ಕೆ ಬೆಂಬಲಿಸಿರ್ತಕ್ಕಂಥ ಎಲ್ಲ ಈ ಊರಿನ SDMC ಸದಸ್ಯರು, ಪೋಷಕರು, ಶಿಕ್ಷಕರು, CRP ರವರು ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಮಗದಷ್ಟು ಈ ತಾಲೂಕಿನಾದ್ಯಂತ ಕಾರ್ಯಕ್ರಮಗಳು ನಡೆಯಬೇಕು. ಮಕ್ಕಳಿಗೆ ಮತ್ತಷ್ಟು ಸೌಲಭ್ಯ ಸಿಗಬೇಕು. ಎಲ್ಲರೂ ಉತ್ತಮ ಶಿಕ್ಷಣ ಪಡೆಯಬೇಕು ಎಂಬುದಾಗಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಾನಿಗಳ ಕಾರ್ಯಕ್ರಮವನ್ನು ವರ್ಷ ಮಾಡ್ತಾ ಇದ್ದಾರೆ. ತದನಂತರ ನಮ್ಮ ಬಂದು ಜಯದೇವ ಮತ್ತು SDMC ಸದಸ್ಯರುಗಳು, ಸರ್ ಈ ಸರಿ ಶಾಲೆ ಪ್ರಾರಂಭವಾಗಿದೆ 25, 26, 27 ನಿಮ್ಮ ಕೊಡುಗೆ ಬೇಕು ಸರ್. ಏನು ಬೇಕೋ ಕೇಳಿ ಸರ್ ಅಂತ ನಾನು ಕೇಳಿದೆ. ಬೇರೆ ಬ್ರಾಹ್ಮಣದಿಂದ ಇಲ್ಲಿ ಟ್ರ್ಯಾಪ್ ಶೂಟ್ ಅಂತ ಕೊಟ್ಟಿದ್ದಾರೆ ಸರ್, ತುಂಬಾ ಚೆನ್ನಾಗಿದೆ. ನಾವು ಮಾಡಲ್ ಆಗಿರ್ಬೇಕು ನಮ್ಮ ಶಾಲೆನು, ದಯವಿಟ್ಟು ನೀವು ಇದನ್ನ ಕೊಡಿಸ್ಲೇಬೇಕು ಸರ್ ಅಂತ ಹೇಳಿದ್ರು. ಆಯ್ತಂತ ನಾವು ನಮ್ಮ ಈಗ ಬರ್ತಾ ಇದೆ ಅಂತ ಆಲ್ರೆಡಿ ಬೆಳಗ್ಗೆ ಪ್ರಿಪೇರ್ ಮಾಡಿದ್ದಾರೆ ಜಯದೇವ್ ಅವರು ಮತ್ತು ಈ ಶಾಲಾ ಶಿಕ್ಷಕಿ ಲಾವಣ್ಯ ಅವರು, ಇನ್ನೊಬ್ಬರು ಪುಷ್ಪಲತಾ ಅವರು. ಇವರೆಲ್ಲ ನನಗೇನು ಅನ್ಸುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಯಾಕೆ ಕೊಡುಗೆ ಕೊಡಬೇಕು ಅಂತ ಅನ್ಸುತ್ತೆ. ನಮ್ಮೂರು ನಾವು ಓದಿರೋದು ಇಲ್ಲೇ. ಆ ಕಾಲದಲ್ಲಿ ಏನೂ ಇರ್ಲಿಲ್ಲ. ಓದೋವಾಗ ನಾವು ಬರೀ ಇದು ಸ್ಲೇಟ್ ಇತ್ತು, ಬಳಪ ಈ ತರ ಓದ್ಕೊಂಡು ಹೋದವ್ರು ನಾವೆಲ್ಲ. ಇವಾಗೆಲ್ಲ ಏನಿಲ್ಲ, ಫಸ್ಟ್ ಓದ ತಕ್ಷಣ ಪೆನ್ನು ಪೆನ್ಸಿಲ್ ಕೊಟ್ಬಿಡ್ತಾರಿಲ್ಲ. ತುಂಬಾ ಕಷ್ಟದಿಂದ ನಾವೆಲ್ಲ ಓದಿ ಮೇಲೆ ಬಂದಂಥವ್ರು ನಾವೆಲ್ಲ. ನಿಜವಾಗ್ಲೂ ವಿದ್ಯೆನೇ ದಾನ, ವಿದ್ಯೆ ದಾನ ಅಂತ ಹೇಳ್ತೀವಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಒಂದು ಏನಂದ್ರೆ ವಿಚಾರ ಏನಂದ್ರೆ, ವಿದ್ಯೆ ಯಾರು ಮಾಡ್ತಾರೋ ಅವ್ರಿಗೆ, ವಿದ್ಯೆ ಬರ್ದವ್ರಿಗೂ ಬರ್ದಿರೋರ್ಗೆ ಏನು ವ್ಯತ್ಯಾಸ ಅಂದ್ರೆ, ಯಾವ್ದಾರ ಒಂದು ಪೋಸ್ಟ್ ಕಾರ್ಡ್ ಬಂತು ಮನೆಗೆ, ಓದಕ್ಕಾಗಲ್ಲ, ಇಂಪಾರ್ಟೆಂಟ್ ಇತ್ತು, ಯಾವುದೋ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಒಂದು ಚೀಟಿ ಕೊಡ್ತಾರೆ, ಅದನ್ನ ಅವ್ರಿಗೆ ಓದೋಕ್ ಬರೋದಿಲ್ಲ, ಮಾತ್ರ ತಗೋಬೇಕು ಅಂದ್ರೆ ಓದೋಕ್ ಬರಲ್ಲ, ಇನ್ನೊಬ್ಬರ ಕೈ ಓದಿಸ್ಬೇಕಾಗ್ತಾರೆ, ಅವರು ಸಿಗೋದಿಲ್ಲ ಒಂದೊಂದು ಟೈಮಲ್ಲಿ. ತುಂಬಾ ವ್ಯತ್ಯಾಸಗಳಾಗ್ತದೆ. ಓದಿದ್ರೆ ಎಲ್ಲನ್ನ ನಮ್ಮ ಪ್ರಪಂಚದಾದ್ಯಂತ ಓಡಾಡಿ ನಾವು ಜಯಿಸ್ಕೊಂಡು ಬರ್ಬೋದು. ನಮ್ಮ ಜಯದೇವ ಸರ್ ಹಾಗೂ SDMC ಸದಸ್ಯರಿಗೆ ನನ್ನ ಧನ್ಯವಾದಗಳು. ನಮ್ದು ಏನು ದಾನ ಅಂತ ಏನು ಮಾಡಿದೆವು, ಇದೊಂದು ಸಣ್ಣ ಕೊಡುಗೆ ಅಷ್ಟೇ. ಒಂದು ಇಡೀ ಮಕ್ಕಳಿಗೆ ನನಗೆ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಆಸಕ್ತಿ ಯಾವಾಗಲೂ. ನಮ್ಮ ಊರಿನ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗೆಯೇ ನಮ್ಮ ಜಯದೇವ ಸರ್ ಯಾವಾಗಲೂ ಹೇಳಿದೆ, ಊರಿನ ಮಕ್ಕಳು ತುಂಬ ಬ್ರೈಟ್ ಆಗಿದ್ದಾರೆ. ನಮ್ಮ ಊರಿನ ಮಕ್ಕಳು ಆದ ಕಾರಣ ನಮ್ಮ ಜಯದೇವ ಸರ್ ಅಂಡ್ ಟೀಚರ್ಸ್ ಟೀಮ್. ಸೊ ಇಂದಿನ ಅವರಿಗೆ ಹೇಳ್ತಾ ಇದ್ದಾರೆ, ನಾಗರಿಕರು ಹೇಳ್ತಾರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ನೀವು ಈ ಕೊಡುಗೆಗಳು ಅಂತ ಸ್ವೀಕರಿಸಿ ಚೆನ್ನಾಗಿ ಓದಬೇಕು, ನೀವು ಒಂದು ಒಳ್ಳೆ ಪ್ರಜೆಗಳಾಗಬೇಕು, ನಮ್ಮ ಊರಿನ ಕೀರ್ತಿಯನ್ನು ಕಾಪಾಡ್ಕೋಬೇಕು, ಒಂದು ಕೀರ್ತಿ ಪತಾಕನ ಏರಿಸಬೇಕು. ಹಾಗೆ ನೀವು ನಮ್ಮ ಊರಿನ ಕೀರ್ತಿ ಹೆಚ್ಚಿದ್ರೆ ನಮ್ಮ ತಾಲೂಕು, ರಾಜ್ಯ, ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ತಾ, ಈ ಶಾಲೆಯಲ್ಲಿ ನಾನು ಓದಿ ವಿದ್ಯಾಭ್ಯಾಸವನ್ನು ಪಡೆದು ಇವತ್ತು ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ಈ ಶಾಲೆಯ ನನ್ನ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಆವತ್ತಿನ ಜಯದೇವ ಮಾಸ್ಟರ್. ನಾವೆಲ್ಲೇ ಅವರನ್ನು ನೆನೆಸ್ಕೋತೀವಿ. ಯಾಕೆಂದ್ರೆ ಈ ಶಾಲೆಯ ವಿದ್ಯೆ ಕಲಿತು ಇವತ್ತು ಎಲ್ಲೋ ಸಮಾಜದಲ್ಲಿ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನನಗೆ ಈ ಶಾಲೆ ಬುನಾದಿ. ಅಂದ್ರೆ ನಮ್ಮೂರ ದಾನಿಗಳು ನಮ್ಮೂರ ಶಾಲೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾರೇ ಎಷ್ಟೇ ದೂರದಿಂದ ಚೀಫ್ ಗೆಸ್ಟ್ ಬಂದ್ರೇನು ಅದು ಪ್ರಯೋಜನ ಆಗ್ಬೇಕಂದ್ರೆ ಮೊದಲು ಊರ್ನವರು ಪಾರ್ಟಿಸಿಪೇಷನ್ ಮುಖ್ಯ. ನನ್ನ ಕೊಡುಗೆ, ನಮ್ಮ ಶಾಲೆ ನನ್ನ ಕೊಡುಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಶಾಲೆ ನಮ್ಮ ಕೊಡುಗೆ ಅಲ್ಲ, ಅದು ನಮ್ಮ ಶಾಲೆ ನನ್ನ ಕೊಡುಗೆ. ನಾನು ಏನ್ ಕೊಟ್ಟೆ ನಮ್ಮ ಶಾಲೆಗೆ ಅಂತ.
ನಮ್ಮದು ಅಂದ್ರೆ ಶಾಲೆ ಎಲ್ರದು. ನಾನು ಕೊಟ್ಟಿದ್ದು ಅಂದ್ರೆ ನನ್ನಿಂದ ಎಷ್ಟು ಬಂತು ಅಲ್ಲಿಗೆ, ನಾನು ಏನ್ ಕೊಟ್ಟೆ ಅಂತ. ಇವರೆಲ್ಲ ಕೂಡ ಇಲ್ಲಿ ಕೂತಿರೋರೆಲ್ಲರೂ ಕೂಡ ನಮ್ಮ ಶಾಲೆ ನನ್ನ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ. ಈ ಮುನಿಗನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೀತದೆ ನಿಜವಾಗ್ಲು. ಈ ಮುನಿಗನಹಳ್ಳಿ ಶಾಲೆ ಅಂದ್ರೆ ನಮ್ಗೆಲ್ಲ ಕೂಡ ಹೆಮ್ಮೆ, ನಾವೆಲ್ಲ ಪ್ರೌಡ್ ಆಗಿ ಫೀಲ್ ಆಗ್ತೀವಿ ನಿಜವಾಗ್ಲು. ಯಾಕೆಂದ್ರೆ ಇಷ್ಟೊಂದು ಜನ, ಇಷ್ಟು ದಾನಿಗಳು, ಇಷ್ಟು ಮನಸ್ಸು ನಿಮ್ಗೆಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಬದಲಾವಣೆ ಜಯದೇವ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ನಿಜವಾಗ್ಲೂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಊರಲ್ಲಿ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಮನಸ್ಸುಗಳು ನಿಜವಾಗ್ಲೂ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.